ನೇಪಾಳದಾಗ ಜಲಪ್ರಳಯ ಶುರುವಾಗೈತಿ. ನೀರಿನ ಪ್ರವಾಹಕ್ಕೆ ಅದೆಷ್ಟು ಬಲಿ ಬಿದ್ದವ. ಒಂದೊಂದು ವಿಡಿಯೋ ನೋಡಿದ್ರು ಎದಿ ಜಲ್ ಅಂತೈತಿ. ಅಯ್ಯೋ ಪಾಪ, ಇದೆಂತ ಪ್ರವಾಹ, ಇಂಥದ್ದನ್ನ ಹಿಂದೆಂದೂ ನೋಡಿಲ್ಲ ಅಂತ ಎಲ್ಲರ ಬಾಯಾಗ ಇದೊಂದೇ ಮಾತು. ಈ ಪ್ರವಾಹಕ್ಕೆ ನೇಪಾಳ ಸಿಲುಕಿ 24 ಗಂಟೆ ಒಳಗ ಭಾರತ ಅದಕ್ಕೆ ಸ್ಪಂದಿಸೈತಿ. ಭಾರತ ಪರಿಹಾರ ಸಾಮಗ್ರಿಗಳನ್ನ ಈಗಾಗಲೇ ನೇಪಾಳಕ್ಕೆ ಕಳಿಸಿಕೊಟ್ಟೈತಿ. ಅಕ್ಕಪಕ್ಕದವರ ಕಷ್ಟಕ್ಕೆ ನಾವು ಆಗ್ಬೇಕು ಅನ್ನೋದನ್ನ ಭಾರತ ತೋರಿಸಿಕೊಟ್ಟೈತಿ. ಇದ್ರ ಬಗ್ಗೆ ನಾನು ನಿಮಗೆ ಪೂರ್ತಿ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲ ಈ ಪ್ರವಾಹದ ದೃಶ್ಯಗಳು ಹೆಂಗಿದ್ವು, ಒಂದೊಂದು ದೃಶ್ಯ ನೋಡಿದ್ರೆ ಅದು ಎಷ್ಟು ಕರಳು ಹಿಂಡೋ ಹಂಗೈತಿ. ಅದೆಷ್ಟು ಜನರ ಬಲಿಯನ್ನ ಇನ್ನ ಈ ಜಲ ಪ್ರವಾಹ ತಗೊಳ್ಳೋದೈತು. ಆ ನೀರಿನ ಹೊಡೆತ, ನೀರಿನ ರಭಸ ಹೆಂಗೈತಿ ನೋಡ್ರಿ. ಕಣ್ಣು ಬಿಡೋದ್ರೊಳಗ ಕಣ್ಣು ಮುಂದಿದ್ದೆಲ್ಲ ನೀರೊಳಗೆ ಹರ್ಕೊಂಡು ಹೊಂಟೈತಿ. ಎಂಥದ್ದೇ ಮರ ಆಗಿರ್ಲಿ, ಎಂಥದ್ದೇ ಬಿಲ್ಡಿಂಗ್ ಆಗಿರ್ಲಿ, ಬ್ರಿಡ್ಜ್ಗಳು ಕೂಡ ಅಕ್ಷರಶಃ ನೀರೊಳಗೆ ನೀರಾಗ್ಲಿಕ್ಕತ್ತಾವ, ಮಣ್ಣು ಜೊತೆ ಮಣ್ಣಾಗ್ಲಿಕ್ಕತ್ತಾವ, ಎಲ್ಲ ಕೂಡ ಹರ್ಕೊಂಡು ಹೋಗ್ಲಿಕ್ಕತ್ತೈತಿ. ಗಾಡಿ ಆಗಿರ್ಲಿ, ಯಾವುದೇ ವಾಹನ ಆಗಿರ್ಲಿ, ಎಲ್ಲ ಹರ್ಕೊಂಡು ಹೊಂಟೈತಿ. ನೀರಿನ ರಭಸ, ಭೀಕರತೆ ಎಷ್ಟು ಹೆಂಗೈತಿ ನೋಡ್ರಿ. ಪ್ರಕೃತಿಯ ಕೋಪ ಇಷ್ಟು ಕೆಟ್ಟದಾಗಿ ಹಿಂದೆಂದೂ ಇರಲಿಲ್ಲ ಅಂತ ಮಂದಿ ಮಾತಾಡ್ಲಿಕ್ಕತ್ತಾರ. ಅದಕ್ಕೆ ಸಾಕ್ಷಿ ಇಂಥ ವಿಡಿಯೋಗಳಲ್ಲಿಂದ ಬರ್ಲಿಕ್ಕತ್ತಾವ. ಈಗಾಗಲೇ ನೂರಾರು ಮಂದಿಯ ಪ್ರಾಣ ಪಕ್ಷಿ ಹಾರಿ ಹೋಗೈತಿ. ಆ ಸಂಖ್ಯೆ 1000ಕ್ಕೆ ತಟ್ಟೋದೈತಿ ಅನ್ನೋ ಸುದ್ದಿಗಳು ಬರ್ಲಿಕ್ಕತ್ತಾವ. ಸಾಕಷ್ಟು ಮಂದಿ ಈ ಪ್ರವಾಹದಾಗ ಸಿಕ್ಕೊಂಡಾರ. ಕೆಲವೊಬ್ರು ಸಿಕ್ಕೇ ಇಲ್ಲ, ದೇಹಗಳೂ ಕೂಡ ಸಿಕ್ಕಿಲ್ಲ. ಪಾಪ ಅವರ ಮನೆಯವರ ಆಕ್ರಂದ ಎಲ್ಲವನ್ನು ಕಳ್ಕೊಂಡಿರೋ ಅವ್ರ ನರಳಾಟ ನೋಡಕ್ಕಾಗತ್ತಿಲ್ಲ. ಇನ್ನೊಂದು ವಿಡಿಯೋ ತೋರಿಸ್ತೇನೆ ನೋಡ್ರಿ. पूरा डैम फुटेर आयो, पूरा चाइनाको ड्याम फुटेर आयो त। आमामामामामा ल यहाँ हामीले अब ओहो यार, यो पुरा ड्याम फुटेर आएको यो घर गयो ल। ल त्रिशुली बजारै गयो यार, ल गयो यार। ओ यसलाई यता आऊ, यता आमामामा यार बजारै गयो यार। ದಿಢೀರಂತ ಈ ಜಲಪ್ರಳಯ ಯಾಕೆ ಶುರುವಾಯಿತು ಅಂದ್ರ, ನೇಪಾಳ ಚೀನಾ ಗಡಿ ಪ್ರದೇಶದಾಗ ಒಂದು ಬೃಹತ್ ಮಂಜುಗಡ್ಡೆ ಒಡೆದು ಬಿದ್ದೈತಿ. ಅದು ಒಡೆದು ಬಿದ್ದು ಒಂದು ನದಿ ಸೇರ್ಕೊಂಡೈತಿ. ಬೋಟಿ ಕೋಶಿ ಅನ್ನೋ ನದಿ ಸೇರ್ಕೊಂಡು ಆ ನದಿ ಒಳಗಿನ ನೀರು ಪ್ರವಾಹವಾಗಿ ಉಕ್ಕಿ ಹರಿಲಿಕ್ಕತ್ತೈತಿ. ರಸುವಾ ಗಡಿ ದಾಟಿ ಈ ಇಡೀ ನೀರು ಈಗ ನೇಪಾಳದ ಸುತ್ತ ಜಲ ಪ್ರವಾಹದಂಗ ಸುತ್ತುವರೆದೈತಿ. ಮಂಜುಗಡ್ಡೆಗಳ ರಾಶಿ ಜಲಪ್ರಳಯವನ್ನ ಸೃಷ್ಟಿ ಮಾಡಿಬಿಟ್ಟೈತಿ. ಅದೆಷ್ಟು ಸಾವು ನೋವಿಗೆ ಕಾರಣ ಆಗಿಬಿಟ್ಟೈತಿ. ಈ ರೀತಿ ಪ್ರವಾಹದಾಗ ಸಿಕ್ಕೊಂಡವ್ರನ್ನ ಬಚಾವ್ ಮಾಡೋ ಕೆಲಸನೂ ನಡೆದೈತಿ. ಸತ್ತು ಹೋಗಿರೋ ದೇಹಗಳನ್ನ ಹೊರಗೆ ತೆಗಿಲಿಕ್ಕತ್ತಾರ, ರೆಸ್ಕ್ಯೂ ಮಾಡ್ಲಿಕ್ಕತ್ತಾರ. ಎಷ್ಟಂತ ಹುಡುಕ್ತಿರಿ? ಸುತ್ತ ಎಲ್ಲ ನೀರು ಆವೃತ ಆಗೈತಿ. ಎಲ್ಲಂದ್ರಲ್ಲಿ ದೇಹಗಳು ಕಾಣ್ಲಿಕ್ಕತ್ತಾವ, ಎಲ್ಲಂದ್ರಲ್ಲಿ ನೀರು ನುಗ್ಲಿಕ್ಕತ್ತೈತಿ. ಅದು ಎಷ್ಟಂತ ರೆಸ್ಕ್ಯೂ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಹೆಣ ಬೀಳ್ಲಿಕ್ಕೆ ಹತ್ಯಾವ. ಆ ರೆಸ್ಕ್ಯೂ ಕಾರ್ಯಾಚರಣೆ ಹೆಂಗಿತ್ತು ನೋಡ್ರಿ.
ಬೋಡೆ ಬರುತ್ತೆ ಬೋಡೆ ಹಾಕೋದು पाय भी साइड गॅस सर ಈ ಜಲಪ್ರವಾಹದಿಂದ ರೋಡ್ಗಳೆಲ್ಲ ಕೆಸರು ಗದ್ದೆ ಆಗ್ಯಾವ. ಪ್ರತಿಯೊಬ್ಬರ ಕಾಲು ಅಲ್ಲಿ ಸಿಕ್ಕಾಕೊಳ್ಳಾಕತ್ತವ. ದೇಹಗಳನ್ನ ತೆಗಿಲಿಕ್ಕೂ ಕಷ್ಟ ಆಗ್ಲಿಕ್ಕತ್ತೈತಿ. ಜನ ಅದೇ ನೀರೊಳಗ ಈಜಾಡ್ಕೊಂಡು ತಮ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಎತ್ಕೊಳ್ಲಿಕ್ಕತ್ತಾರ. ಎಲ್ಲವನ್ನ ಕಳ್ಕೊಂಡ ಮೇಲೆ ಕಡೆಗೆ ಸಿಕ್ಕಿದಾದ್ರೂ ಸಿಗ್ಲಿ ಅನ್ನೋ ಆಶಯ ಅವ್ರದ್ದು. ಜನರನ್ನ ಪಾಪ ಯಾವ ರೀತಿ ರೆಸ್ಕ್ಯೂ ಮಾಡ್ಲಿಕ್ಕತ್ತಾರ ನೋಡ್ರಿ. ಅವರ ಮೊಳಕಾಲ ತನಕ ಕೂಡ ಕೆಸರಾಗೈತಿ. ಅಂತ ಒಂದು ಪರಿಸ್ಥಿತಿ ಅಲ್ಲಿಗ ನಿರ್ಮಾಣ ಆಗೈತಿ. ಇಂಥ ಒಂದು ಕಷ್ಟದಾಗ ನಮ್ಮ ನೆರೆ ರಾಷ್ಟ್ರ ಸಿಕ್ಕೊಂಡಾಗ ಭಾರತ ಹೆಂಗ್ ಸ್ಪಂದಿಸೈತಿ ನೋಡ್ರಿ. ನರೇಂದ್ರ ಮೋದಿ ಅವ್ರಿಗೆ ಬಾಜು ಇರೋ ದೇಶ ಎಷ್ಟು ಮುಖ್ಯ ಅನ್ನೋದು ಈಗ ಮತ್ತೊಂದ್ಸಲ ಪ್ರೂವ್ ಆಗೈತಿ. ಅಲ್ಲಿ ಕಷ್ಟ ಅಂತ ಗೊತ್ತಾಗಿದ ತಕ್ಷಣ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿಯ ಜೊತೆ ಫೋನ್ ಒಳಗೆ ಮಾತಾಡಿದ್ರು. ಬಾಲನ್ ಶಾ ಅವ್ರಿಗೆ ಸಮಾಧಾನ ಹೇಳಿದ್ರು. ನಿಮ್ಮ ಜೊತೆ ಕಷ್ಟದಾಗ ನಾವಿದ್ದೀವಿ ಅಂತ ಹೇಳೋದಷ್ಟೇ ಅಲ್ಲ, ನಿನ್ನೆನೆ ಅವ್ರಿಗೆ ಒಂದು ರೆಸ್ಕ್ಯೂ ಕಿಟ್ ಕಳಿಸಿ ಕೊಟ್ಟಾರ. ಅದರೊಳಗ ಹೆಲ್ತ್ ಕಿಟ್ ಆಗಿರ್ಬೋದು, ರಕ್ಷಣಾ ಸಾಮಗ್ರಿಗಳಾಗಿರ್ಬಹುದು, ಬಟ್ಟೆ ಬರೆ ಮೂಲಭೂತ ವಸ್ತುಗಳನ್ನ ಪ್ಯಾಕ್ ಮಾಡಿ ಈಗಾಗಲೇ ನೇಪಾಳಕ್ಕೆ ಕಳಿಸಿ ಕೊಟ್ಟಾರ ನೋಡ್ರಿ. ಈ ಪ್ರವಾಹ ಏನೀಗ ಸಂಭವಿಸೈತಲ್ಲ, ಇದಕ್ಕಿಂತ ಒಂದೆರಡು ತಿಂಗಳ ಮುಂಚೆ ನೇಪಾಳದ ಪ್ರಧಾನಿ ಬಾಲನ್ ಶಾ ಅವರು ಭಾರತದ ಬಗ್ಗೆ ಕಿಡಿಕಾರಿದ್ರು, ದಿಮಾಕಿಂದ ಮಾತಾಡಿದ್ರು. ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಪ್ರೀತಿ ಗೌರವವನ್ನ ತೋರಿಸಿರ್ಲಿಲ್ಲ. ಅದ್ಯಾವುದನ್ನೂ ಕೂಡ ಮನಸ್ಸೊಳಗಿಟ್ಕೊಳ್ಳದೆ ನಮ್ಮ ಭಾರತ ದೇಶ ನರೇಂದ್ರ ಮೋದಿ ಅವರು ಅವರ ಕಷ್ಟಕ್ಕೆ ಸ್ಪಂದಿಸ್ಯಾರ. ಈಗಾಗಲೇ ಸಾಕಷ್ಟು ಸಾಮಗ್ರಿಗಳನ್ನ ಅವ್ರಿಗೆ ಕಳಿಸಿಕೊಟ್ಟಾರ. ಅವ್ರಿಗೆ ಬೇಕಾಗಿರೋ ಮೂಲಭೂತ ಸಹಾಯಕ್ಕಾಗಿ ಭಾರತ ಸದಾ ಸಿದ್ಧ ಅಂತ ಹೇಳ್ಯಾರ. ಏನೇ ಆಗಿದ್ರೂ ಕೂಡ ಭಾರತ ಅದನ್ನ ಮನಸ್ಸೊಳಗಿಟ್ಕೊಳ್ಳೋದಿಲ್ಲ. ಮೋದಿ ಸರ್ಕಾರ ನೆರೆ ದೇಶಗಳ ಜೋಡಿ ಎಂತ ಒಳ್ಳೆ ಸಂಬಂಧ ಇಟ್ಕೊಂಡೈತಿ ಅನ್ನೋದಕ್ಕ ಈಗ ನೇಪಾಳದ ಕಷ್ಟದ ಜೊತೆಯಲ್ಲಿ ನಿಂತಿರೋದೇ ಸಾಕ್ಷಿ ಆಗೈತಿ. ಇದನ್ನ ನೇಪಾಳದ ಪ್ರಧಾನಮಂತ್ರಿ ಅವರು ಅರ್ಥ ಮಾಡ್ಕೋಬೇಕು.